ಈಗ ಎಕ್ಸಿಟ್ ಪೋಲ್ ಬರ್ತಾ ಇವೆ ಮತ್ತು ಎಕ್ಸಿಟ್ ಪೋಲ್ ಪ್ರಕಾರ NDAಗೆ ಮುಂದೆ ತೋರಿಸ್ತಾ ಇದ್ದಾರೆ ಮತ್ತು ಮಹಾಗಠಬಂಧನ್ ಬಂದಾಗೆ ಅಷ್ಟು ಒಂದು ಪ್ರೋತ್ಸಾಹಜನಕ ಅದರದ್ದು ಇಲ್ಲ. ನೋಡೋಣ. ಇದೇ ರೀತಿಯಾಗಿ ನೀವೇ ಮಾತಾಡ್ತೀರಿ ಅಂದ್ರೆ ಏನು ಪ್ರೋತ್ಸಾಹಜನಕ ಇಲ್ಲ ಮಹಾಗಠಬಂಧನ್ಗೆ. ಆದರೂ ನೋಡೋಣ. ಯಾಕಂದ್ರೆ ಇದೇ ರೀತಿಯಾಗಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲು ಕಾಂಗ್ರೆಸ್ ಪರವಾಗಿ ಬಹಳ ಎಲ್ಲ ಚಾನಲ್ಸು ತೋರಿಸಿದ್ರು. ಆದರೆ ರಿಸಲ್ಟ್ ಅದರ ಉಲ್ಟಾ ಆಯಿತು. ಅದಕ್ಕೆ ಇದು ಕಾದು ನೋಡೋಣ. 14ನೇ ತಾರೀಕು ಏನು ರಿಸಲ್ಟ್ ಬರ್ತದೋ ನೋಡೋಣ. ಬಾಂಬ್ ಬ್ಲಾಸ್ಟ್ ಈಗಾಗಲೇ ನಾವು ಕೇಳಿದ್ದೇವೆ. ನಿಷ್ಪಕ್ಷಪಾತ ನಿರ್ಣಯ ಆಗಬೇಕು ಮತ್ತು ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಯಲ್ಲಿ ಏನು ಬರ್ತದೋ ಅದರ ಮೇಲೆ ಸರ್ಕಾರ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಸಂಬಂಧಪಟ್ಟವರಿಗೆ. ಇದು ಯಾರ ಮೇಲೂ ಕೂಡ ಅಂದರೆ ಯಾರಿಗೂ ಕೂಡ ಇದು ತೋರಿಸ್ತಕ್ಕಂಥದ್ದಿಲ್ಲ. ಅಂದರೆ ದಾಕ್ಷಿಣ್ಯ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಆಗಬೇಕು. ಬೇರೆಯವರು ಕೂಡ ನಾಳೆ ಭಯಪಡಬೇಕು, ಇಂಥ ಕೆಲಸ ನಾವು ಮಾಡಬಾರ್ದು ಅಂತ ಹೇಳಿ ಅದು ಒಂದು ಇದು ಆಗಬೇಕು. ಅವರಿಗೆ ಹೆದರಿಕೆ ಬರಬೇಕು. ಮತ್ತು ಸರ್ಕಾರ ಇಂಥ ಘಟನೆಗಳ ನ್ಯಾಷನಲ್ ಕ್ಯಾಪಿಟಲ್ದಲ್ಲಿ ಆಗ್ತಾವಂದ್ರೆ ಇದು ದುರ್ದೈವ ಸಂಗತಿ. ಯಾಕಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಅಲ್ಲಿ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ, ನಿಮ್ಮ ಹತ್ರ IB ಇರ್ತದೆ, ನಿಮ್ಮಲ್ಲಿ CBI ಇರ್ತದೆ, ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿರ್ತವೆ. ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ ಇದರಲ್ಲಿ. ಆದರೂ ನಾವು ಸಂಪೂರ್ಣವಾಗಿ ಅದರ ಮಾಹಿತಿ ಬಂದ ಮೇಲೆ ಈಗಂತೂ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಗೆ ಒಪ್ಪಿಸಿದ್ದಾರೆ. ನೋಡೋಣ ಅದು ಏನು ಬರ್ತದೋ. ಬಂದ ಮೇಲೆ ಮುಂದೆ 1ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ ಡಿಸೆಂಬರ್.